ನ್ಯೂಯಾರ್ಕ್ನಲ್ಲಿ ನಡೆದು ಮುಗಿದ 2025ರ ಅಮೆರಿಕನ್ ಓಪನ್ ಟೆನ್ನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಕ್ರಮವಾಗಿ ಅರಿನಾ ಸಬಲೆಂಕಾ ಹಾಗೂ ಕಾರ್ಲೋಸ್ ಅಲ್ಕರಾಜ್ ಮಹಿಳಾ ಮತ್ತು ಪುರುಷರ ಚಾಂಪಿಯನ್ಗಳಾದರು. ಬೆಲಾರಸ್ನ ಅರಿನಾ ಸಬಲೆಂಕಾರಿಗೆ ಇದು ಸತತ 2ನೇ ಬಾರಿ ಯುಎಸ್ಎ ಓಪನ್ ಗ್ರ್ಯಾನ್ಸ್ಲಾಮ್ ಚಾಂಪಿಯನ್ ಗೆಲುವಾಗಿದೆ. ಎದುರಾಳಿ ಅಮಂಡಾ ಅನಿಸಿಮೋವಾ ಸಬಲೆಂಕಾರಿಗೆ ಸುಲಭದ ತುತ್ತಾಗಿರಲಿಲ್ಲ. ಆರಂಭದಲ್ಲಿ ಹಿಂದುಳಿದರೂ ತನ್ನ ಅನುಭವವನ್ನು ಒಗ್ಗೂಡಿಸಿಕೊಂಡು ಅಂತಿಮ ಗೆಲುವಿನ ನಗು ಹೊತ್ತರು ಸಬಲೆಂಕಾ. ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್ ಫೈನಲ್ ಸೋಲು ಮತ್ತೊಮ್ಮೆ ಆಗದಂತೆ ಸಬಲೆಂಕಾ ಎಚ್ಚರವನ್ನ ವಹಿಸಿದ್ರು. ಸಬಲೆಂಕಾರಿಗೆ ಇದು 4ನೇ ಗ್ರ್ಯಾನ್ಸ್ಲಾಮ್ ಯುಎಸ್ ಓಪನ್ನಲ್ಲಿ ಸತತ 2ನೇದಾಗಿದೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಅವರು ದೀರ್ಘಕಾಲದ ಫೈನಲ್ ಎದುರಾಳಿ ಹಾಗೂ ದೀರ್ಘಕಾಲದ ನಂಬರ್ 1 ಜಾನಿಕ್ ಸಿನ್ನರ್ ಅವರನ್ನ 4 ಸೆಟ್ಗಳ ಹೋರಾಟದ ಮೂಲಕ ಸೋಲಿಸಿ ಚಾಂಪಿಯನ್ ಆದರು. ಮಹಿಳೆಯರ ಡಬಲ್ಸ್ನಲ್ಲಿ ಗ್ಯಾಬ್ರಿಯೆಲ್ಲಾ ದಬ್ರೋವ್ಸ್ಕಿ ಹಾಗೂ ಎರಿನಾ ರೌಟ್ಕ್ಲಿಫ್ ಜೋಡಿಯು ಚಾಂಪಿಯನ್ ಆಯಿತು. ಕ್ಯಾಥರಿನ್ ಸಿನಿಯಾಕೋವಾ, ಟೇಲರ್ ಟೌನ್ಸೆಂಡ್ ಜೋಡಿಯು ರನ್ನರ್ ಅಪ್ ಆಯಿತು. ಪುರುಷರ ಡಬಲ್ಸ್ನಲ್ಲಿ ಮಾರ್ಸೆಲ್ ಗ್ರಾನುಲರ್ಸ್ ಹಾಗೂ ಹೊರಾಸಿಯೋ ಝೆಬಲ್ಲೋಸ್ ಚಾಂಪಿಯನ್ ಆದರು. ಝೋ ಸಾಲಿಸ್ಬರಿ, ನೀಲ್ ಸ್ಕುಪಿಸ್ಕ್ ರನ್ನರ್ ಅಪ್ಗೆ ತೃಪ್ತಿ ಪಡಬೇಕಾಯಿತು. ಮಿಕ್ಸೆಡ್ ಡಬಲ್ಸ್ನಲ್ಲಿ ಸಾರಾ ಎರಾನಿ ಮತ್ತು ಆಂಡ್ರಿಯಾ ವಾವೋಸೂರಿ ಚಾಂಪಿಯನ್ ಆದರೆ ಈಗ ಸ್ವಿಯಾಟೆಕ್ ಕ್ಯಾಸ್ಪರ್ ರೋಡ್ ಜೋಡಿ ರನ್ನರ್ ಅಪ್ ಆಯಿತು.